ಮೊದಲೇ ಬೇಜಾರಾಗಿರುವ ಆ ಮಗು ಮನಸ್ಸಿಗೆ ಮಗಳೇ, ಯಾಕಮ್ಮ ಹೀಗೆಲ್ಲ ಮಾಡ್ತೀಯ? ನಿನಗೇನು ಆಗಿಲ್ಲ ತಾನೆ? ಹೇಳಿದ್ನಲ್ಲ ರೀ, ಅವಳೇನು ಮಾಡ್ಕೊಳ್ಳಲ್ಲ ಅಂತ. ಆದರೆ ಅವಳಿಂದಾಗಿ ನಾವಿಷ್ಟೆಲ್ಲ ಅನುಭವಿಸ್ತಾ ಇದ್ದೀವಿ. ಲೀಲಾ, ನಿಜ ಹೇಳು, ಏನು ನಡೀತು ಅಲ್ಲಿ? ನೀನೆಲ್ಲಿಗೆ ಹೋಗಿದ್ದೆ? ಆಮೇಲೆ ಆ ಏಜೆ ಜೊತೆ ಹೇಗೆ ಬಂದೆ? ಏಜೆ ಯಾಕೆ ಮದುವೆ ಬೇಡ ಅಂದ್ರು? ಕೌಸಲ್ಯ, ಈಗಲೇ ಅದನ್ನೆಲ್ಲ ಕೇಳಬೇಕಾ? ಸ್ವಲ್ಪ ಹೊತ್ತು ಅವಳು ಪಾಡಿಗೆ ಅವಳನ್ನು ಬಿಟ್ಬಿಡೋಣ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾತಾಡೆ, ಏನು ನಡೀತು ಅಲ್ಲಿ? ಇಲ್ಲಮ್ಮ, ಇನ್ನಿಮ್ಮಿಂದ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಅಲ್ಲೇನು ನಡೀತು ಅಂತ ಇಂಚಿಂಚಾಗಿ ಹೇಳ್ತೀನಿ. ನಿನ್ನಂತರ ಫೋಟೋ ಮುಂದೆ ನಿಂತು ಹೇಳು, ನೀನು ಮಾಡಿದ ಸರಿನಾ? ಹೇಳು ರಾಮ್, ನೀ ಮಾಡಿದ ಸರಿನಾ? ನೀ ಮಾಡಿದ್ದೆ ಸರಿ ಅನ್ನೋದಾದ್ರೆ ಅಂತರ ಆಯ್ಕೆ ಸುಳ್ಳ? ದೇವ್ರ ಕೊಟ್ಟ ಸೂಚನೆ ಸುಳ್ಳ? ನಾನು ಇದುವರೆಗೂ ಇಟ್ಕೊಂಡು ಬಂದಿದ್ದ ನಂಬಿಕೆನೆ ಸುಳ್ಳ? ಹೇಳು ರಾಮ್, ಹೇಳು. ಅವತ್ತು ಲೀಲನ ದೇವಸ್ಥಾನದಲ್ಲಿ ನೋಡಿದಾಗಲೇ ಅವಳೇ ನಮ್ಮ ಮನೆಗೆ ಬಂದು ನಮ್ಮನೆ ದೇವ್ರ ಮುಂದೆ ದೀಪ ಹಚ್ಚಿದಾಗಲೇ ಅವಳನ್ನು ನಾನು ಅಂತರ ಜಾಗದಲ್ಲಿಟ್ಟು ನೋಡಿದ್ದೆ. ಎಲ್ಲರೂ ಲೀಲಾಯಿಂದ ಏನೂ ಆಗಲ್ಲ ಅಂತಾರೆ. ಆದರೆ ಅವಳಿಂದ ಏನೂ ಆಗದಿದ್ರು ಅವಳೇ ನಮ್ಮನೆ ಬೆಳಕಾಗಿ ಬರ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಿತ್ತು. ಹಾಗಾದ್ರೆ ನನ್ನ ಮನಸ್ಸಿನ ಮಾತು ಸುಳ್ಳ ರಾಮ್? ಹೀಗೆ ಮಾಡೋರೆ ನಿನ್ನ ಉದ್ದೇಶ ಆಗಿದ್ದಿದ್ರೆ ಇಷ್ಟು ದಿನ
ನಮ್ಮನ್ನೆಲ್ಲ ನಂಬಿಕೆ ಅನ್ನೋ ನೆರಳಲ್ಲಿ ತಂಪಾಗಿರಕ್ಕೆ ಯಾಕೆ ಬಿಟ್ಟೆ? ಈ ತರ ಒಂದೇ ಸಲ ನಮ್ಮ ಕನಸಿಗೆಲ್ಲ ಬೆಂಕಿ ಹಚ್ಚಕ್ಕ. ಅಮ್ಮ, ನೀನು ಇಷ್ಟು ನೊಂದ್ಕೊಳ್ಳೋಂಥದ್ದೇನೂ ಆಗಿಲ್ಲ. ನಾನು ಮತ್ತೆ ಮದುವೆ ಆಗಬೇಕು ಅನ್ನೋದು ಅಂತರನ ಆಸೆ ಆಗಿತ್ತು. ನಮ್ಮನೆ ಸೊಸೆಂದಿರಿಗೆ ಒಬ್ಬಳು ಅತ್ತೆ ಬೇಕು ಅನ್ನೋದು ಅವ್ರ ಬಯಕೆ ಆಗಿತ್ತು. ನಿನ್ನ ಆಸೆ ಈ ಮನೆಗೊಂದು ಸೊಸೆ ಬೇಕು ಅನ್ನೋದು. ಅದೆಲ್ಲ ನಡೀತಾ ಇದೆಯಲ್ಲ. ಅದು ಲೀಲಾ ಆದ್ರೇನು ಶ್ವೇತಾ ಆದ್ರೇನು ಅನ್ಕೊಂಡಿದ್ದಾಗ್ತದೆ ಅಲ್ವಮ್ಮ? ಹಾಗಲ್ಲ ರಾಮ್, ನಾ ಲೀಲಾನೇ ಸೊಸೆ ಅಂದ್ಕೊ. ಪ್ಲೀಸ್, ಜೀವನದಲ್ಲೆಲ್ಲನೂ ನಾವು ಅನ್ಕೊಂಡಂಗೆ ಆಗಲ್ಲ. ಮದುವೆನೇ ಆಗಬಾರ್ದು ಅಂತಿದ್ದವನು ಇವತ್ತು ಭಾವನೆಗಳನ್ನ ಕೊಂದ್ಕೊಂಡು ಮದುವೆಗೆ ಒಪ್ಕೊಂಡಿದ್ದೀನಿ. ಸತ್ತಿರೋ ಭಾವನೆಗಳ ಜೊತೆ ಮಾತಾಡೋ ಪ್ರಯತ್ನ ಮಾಡಬೇಡಮ್ಮ. ಈಗ ಉಳಿದಿರೋದು ಉಸಿರಾಡ್ತಿರೋ ದೇಹ ಅಷ್ಟೆ. ಉಸಿರು ನಿಂತೋದ್ಮೇಲೆ ರಾಮ್, ನಿನ್ ಬಾಯಿಂದ ಇಂಥ ಮಾತೆಲ್ಲ ಬಂದ್ರೆ ನನಗೆ ಸಹಿಸಕ್ಕಾಗಲ್ಲ ಕಣೋ. ಇವತ್ತಲ್ಲ ಇನ್ಯಾವತ್ತೂ ಇಂಥ ಮಾತಾಡಬಾರ್ದು ನೀನು. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಬಯಕೆ. ಅದಕ್ಕೆ ಹೀಗೆಲ್ಲ ಮಾತಾಡ್ಬಿಟ್ಟಕ್ಕಂತ. ಇದರಿಂದ ನಿನ್ನ ಮನಸ್ಸಿಗೆ ಇಷ್ಟೆಲ್ಲ ನೋವಾಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ವೋ? ಹಾಗಿದ್ರೆ ನಾನು ತಗೊಂಡಿರೋ ನಿರ್ಧಾರಗಳಿಗೆ ಪ್ರಶ್ನೆ ಕೇಳಿ ನನ್ನ ಮನಸ್ಸನ್ನು ಮತ್ತೆ ಮತ್ತೆ ರಾಡಿ ಮಾಡಬೇಡ. ಸರಿಪ್ಪ, ನೀನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಸರಿಯಾದ ಕಾರಣ ಇರುತ್ತೆ ಅನ್ನೋದು ನನಗೆ ಗೊತ್ತು. ಆದರೆ ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಂದ್ಕೋಬೇಡಕ್ಕಂದ. ತನ್ನ ಪ್ರಾಣನೂ ಲೆಕ್ಕಿಸ್ದೆ ಅವಳಿ ಮದುವೆಯಿಂದ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾಳೆ ಅಂದರೆ ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂತ ಅರ್ಥ. ಹಾಗಿರುವಾಗ ಅವಳನ್ನು ಫೋರ್ಸ್ ಮಾಡಿ ಮದುವೆ ಆಗೋಕ್ಕೆ ಹೊರಟಿತ್ತು ತಪ್ಪು ಅಂತ ನನಗೆ ಅನ್ಸೋಕ್ಕೆ ಶುರು ಆಯ್ತಮ್ಮ. ಅವಳ ಜೀವನದ ಜೊತೆ ಆಟ ಆಡೋ ಹಕ್ಕು ನನಗಿಲ್ಲ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ. ಇದನ್ನೆಲ್ಲ ನಾನು ನಿನ್ನ ಹತ್ರ ಹೇಗೆ ಹೇಳಲಿ?